ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 28 ಬಾಲ್ 103 ರನ್. ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಕಂಡು ಸೋಪ್ರಾ ಆಶ್ಚರ್ಯ ಬೆರಗಾದರು. ಇನ್ನು ಸುನಿಲ್ ಗವಾಸ್ಕರ್ ನೀಡಿದರು ದೊಡ್ಡ ಹೇಳಿಕೆ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲನೇ T20 ಪಂದ್ಯಕ್ಕಿಂತನೂ ಮುಂಚೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನು ಸುನಿಲ್ ಗವಾಸ್ಕರ್ ನೀಡಿದರು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ. ವೈಭವ್ ಸೂರ್ಯವಂಶಿ ಅವರು ಎಷ್ಟು ಸಿಕ್ಸ್ ಬಾರಿಸಿದ್ದಾರೆ, ಎಷ್ಟು ಫೋರ್ ಬಾರಿಸಿದ್ದಾರೆ ಮತ್ತು ಎಷ್ಟು ಬಾಲ್ ಅಲ್ಲಿ ಶತಕ ಬಾರಿಸಿದ್ದಾರೆ ಅದನ್ನೆಲ್ಲ ನೋಡೋಣ ಬನ್ನಿ. ಹಾಗೆ ಆರ್ಚರ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರಿಗೆ. ಅಷ್ಟಕ್ಕೂ ಆರ್ಚರ್ ಕೊಟ್ಟ ಹೇಳಿಕೆ ಏನು ಮತ್ತು ಇವರ ಬಗ್ಗೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸುನಿಲ್ ಗವಾಸ್ಕರ್ ಮಾತಾಡಿದ್ದೇನಂತ ಎಲ್ಲದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ವೈಭವ್ ಸೂರ್ಯವಂಶಿ ಮತ್ತು ಭಾರತದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಈಗಾಗಲೇ ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಹೀನಾಯವಾಗಿ ಸರಣಿನಾದ್ರೆ ಸೋತಿದೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಕಳೆದ 4-3 ವರ್ಷಗಳಿಂದ ಕ್ರಿಕೆಟ್ ಅಂದ್ರೆ T20 ಕ್ರಿಕೆಟ್ ಅಂತ ಬಂದಾಗ ರಾಜ್ಯನ ತರ ಆದ್ರೆ ಮೆರಿತಾ ಇತ್ತು. ಆದ್ರೆ ಇದೀಗ ಬಂದ್ಬಿಟ್ಟು ಇಂತ ಕ್ರಿಕೆಟ್ ನಲ್ಲಿ ಶಿಶು ತಂಡ ಆದಂತ ಐರ್ಲೆಂಡ್ ವಿರುದ್ಧ ಸೋತು ಸ್ವಲ್ಪ ಅವಮಾನಕ್ಕೆ ಈಡಾಗಿದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ T20 ಅಂತ ಬಂದಾಗ ತುಂಬಾನೇ ಸ್ಟ್ರಾಂಗೆಸ್ಟ್ ತಂಡ ಆಗಿರುವಂತ ಇಂಗ್ಲೆಂಡ್ ವಿರುದ್ಧ T20 ಸರಣಿನ ಗೆಲ್ಲುತ್ತಾ ಸೋಲುತ್ತಾ ಅನ್ನೋ ಭಯ ಕೂಡ ನಮ್ಮ ಭಾರತ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಹೌದು ಸ್ನೇಹಿತರೆ, ಒಂದು ಕಡೆ ಸುನಿಲ್ ಗವಾಸ್ಕರ್ ಕೂಡ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕೋಚ್ ಗೌತಮ್ ಗಂಭೀರ್ಗೆ. ಅಷ್ಟಕ್ಕೂ ಮಾಡಿದ್ದೇನು ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೇನಂತ ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಭಾರತದ ಬಗ್ಗೆ ಆದ್ರೆ ನಾವು ಮಾತಾಡೋಣ. ಯಾಕಂತಂದ್ರೆ ನಮ್ಮ ಭಾರತ ಬಂದ್ಬಿಟ್ಟು ಐರ್ಲೆಂಡ್ ಅಂತ ತಂಡದ ವಿರುದ್ಧ ಸೋತಿದೆ ಅಂತಂದ್ರೆ ಪ್ರತಿಯೊಬ್ಬ ಬೇರೆ ದೇಶಗಳಿಗೆ ಅಂದ್ರೆ ನಮಗೆ ಆಗಿ ಬರದಂತ ದೇಶಗಳಾದಂತ ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಇದೀಗ ನಾವು ಕೂಡ ಭಾರತವನ್ನು ಸೋಲಿಸುತ್ತೇವೆ ಅಂತ ಹೋಪ್ಸ್ ಆದ್ರೆ ಬಂದಿರುತ್ತೆ. ಯಾಕಂತಂದ್ರೆ ಅಂತ ಸಣ್ಣ ಶಿಶು ಕ್ರಿಕೆಟ್ ನಲ್ಲಿ ಶಿಶು ಆದಂತ ಐರ್ಲೆಂಡೇ ಭಾರತವನ್ನು ಸೋಲಿಸಿದೆ ಅಂದ್ಮೇಲೆ ನಾವು ಟ್ರೈ ಮಾಡಿದ್ರೆ ಭಾರತವನ್ನು ಈಸಿಯಾಗಿ ಸೋಲಿಸಬಹುದು ಅಂತ ಇದೀಗ ಸ್ವಲ್ಪ ಬೇರೆ ಉತ್ಸಾಹದಿಂದಾನೇ ಬರುತ್ತೆ ಅಂತ ಹೇಳ್ಬೋದು ಬೇರೆ ಬೇರೆ ತಂಡಗಳು. ಆ ಕಾರಣದಿಂದಾಗಿ ಇದೀಗ ನಮ್ಮ ಭಾರತ ತಂಡ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಬೇಕಾಗಿದೆ ಈ ಇಂಗ್ಲೆಂಡ್ ಸೀರೀಸ್ ಅಲ್ಲಿ. ಇನ್ನು ಒಂದ್ ಕಡೆಯಿಂದ ನಮ್ಮ ಭಾರತ ತಂಡ ಇದೀಗ ಒಂದು T20 ಸರಣಿನ ಸೋತಗೊಂತ ಬರ್ತಾ ಇತ್ತು ಅಂತಂದ್ರೆ ಆ ಕಡೆಯಿಂದ ಇಂಗ್ಲೆಂಡ್ ತಂಡನು ಕೂಡ ಟೆಸ್ಟ್ ಆಡಿ ಮೊನ್ನೆ ಟೆಸ್ಟ್ ಆಡಿ ನ್ಯೂಜಿಲೆಂಡ್ ವಿರುದ್ಧ 2.1 ಅಂತರದಿಂದ ಟೆಸ್ಟ್ ಸರಣಿಯನ್ನು ಗೆದ್ಕೊಂತ ಅದೇ ಪ್ಲೇಯರ್ ಬಂದ್ಬಿಟ್ಟು ಇದೀಗ T20 ಆದ್ರೆ ಆಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ T20 ಅಂತ ಬಂದಾಗ ಇಂಗ್ಲೆಂಡ್ ತುಂಬಾನೇ ಸ್ಟ್ರಾಂಗೆಸ್ಟ್ ತಂಡ. ಇನ್ನು T20 ಅಂತ ಬಂದಾಗ ಇಂಗ್ಲೆಂಡ್ ನಲ್ಲಿ ಎಲ್ಲಾ ಸೂಪರ್ ಸ್ಟಾರ್ ಗಳ ಇದ್ದಾರೆ ಮತ್ತು ಆ ಕಾರಣದಿಂದಾಗಿ ಇಂಗ್ಲೆಂಡ್ ನ ಸೋಲಿಸೋದು ಅಷ್ಟು ಸುಲಭದ ಮಾತಲ್ಲ ನಮ್ಮ ಭಾರತ ತಂಡಕ್ಕೆ. ಹೌದು ಸ್ನೇಹಿತರೆ, ಇನ್ನು ಅದಕ್ಕಿಂತ ಮುಂಚೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಾವೆಲ್ಲರೂ ಮಾತಾಡಲೇಬೇಕು. ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯಕ್ಕಿಂತ ಮುಂಚೆ ಒಂದು ಪ್ರಾಕ್ಟೀಸ್ ಪಂದ್ಯ ಆದ್ರೆ ಇತ್ತು. ಹೌದು ಸ್ನೇಹಿತರೆ, ಆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಧೂಳು ಎಬ್ಬಿಸಿದ್ದಾರೆ. ವೈಭವ್ ಸೂರ್ಯವಂಶಿ ಎಷ್ಟು ರನ್ ಬಾರಿಸಿದ್ದಾರೆ ಅಂತಂದ್ರೆ ಪ್ರಾಕ್ಟೀಸ್ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರು ಬರೋಬ್ಬರಿ 28 ಬಾಲ್ ಅಲ್ಲಿ 103 ರನ್ ಆದ್ರೆ ಹೊಡೆದಿದ್ದಾರೆ. ಇದರಲ್ಲಿ 11 ಸಿಕ್ಸ್ 5 ಫೋರ್ ಗಳ ಸಹಿತ 320 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಈಗ ಸುನಿಲ್ ಗವಾಸ್ಕರ್ ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಸುನಿಲ್ ಗವಾಸ್ಕರ್ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಫಾರ್ಮ್ ನಲ್ಲಿ ಇಲ್ಲದಿದ್ದವರನ್ನ ಕಿತ್ತು ಬಿಸಾಕಿ ಆ ಹುಡುಗನಿಗೆ ಒಂದು ಚಾನ್ಸ್ ನೀಡಿ ಎಂದು ಲೆಜೆಂಡರಿ ಗಂಭೀರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಇನ್ನು ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳ T20 ಸರಣಿಯಲ್ಲಿ ಯುವ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿಗೆ ಒಂದೇ ಒಂದು ಅವಕಾಶ ನೀಡದಿದ್ದ ಕಾರಣದಿಂದಾಗಿ ಭಾರತ ತಂಡದ ಮಾಜಿ ಲೆಜೆಂಡರಿ ಬ್ಯಾಟ್ಸ್ಮನ್ ಮತ್ತು ಆಟಗಾರ ಆದಂತಹ ಸುನಿಲ್ ಗವಾಸ್ಕರ್ ಅವರು ಅಸಮಾಧಾನ ಆದ್ರೆ ವ್ಯಕ್ತ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ಪ್ರವಾಸದ ಮೊದಲು ಪಂದ್ಯದಿಂದಲೇ ಅವರನ್ನು ಪ್ಲೇಯಿಂಗ್ 11 ನಲ್ಲಿ ಸೇರಿಸಿಕೊಳ್ಳಬೇಕು ಎಂದು ಅವರು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರೆ. ತಂಡದಲ್ಲಿ ಫಾರ್ಮ್ ಕಳೆದುಕೊಂಡಿರುವ ಆಟಗಾರರನ್ನು ಹೊರಗಿಟ್ಟು ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡುವ ಸಮಯ ಆದ್ರೆ ಬಂದಿದೆ ಎಂದು ಆದ್ರೆ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ಇನ್ನು ದೂರದರ್ಶನ ಸಂದರ್ಶನವೊಂದರಲ್ಲಿ ವೈಭವ್ ಸೂರ್ಯವಂಶಿ ಅವರನ್ನು ಎಷ್ಟು ಕಾಲ ಬೆಂಚ್ ನಲ್ಲಿ ಇಡಬಹುದು ಎಂಬ ಪ್ರಶ್ನೆಗೆ ಗವಾಸ್ಕರ್ ಪ್ರತಿಕ್ರಿಯೆ ಆದ್ರೆ ನೀಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಪಂದ್ಯದಿಂದಲೇ ಅವರನ್ನು ಮತ್ತಷ್ಟು ವಿಳಂಬ ಮಾಡದೆ ಆಡಿಸಬೇಕು ಎಂದು ಅವರು ಸೂಚನೆ ಆದ್ರೆ ಕೊಟ್ಟಿದ್ದಾರೆ. ಆರಂಭಿಕರನ್ನು ಬದಲಾಯಿಸುವ ಅಗತ್ಯವಿಲ್ಲದಿದ್ದರೆ ವೈಭವ್ ಅವರನ್ನು ಕನಿಷ್ಠ 3ನೇ ಸ್ಥಾನದಲ್ಲಿ ಆಡಿಸಲೇಬೇಕು ಎಂದು ಸುನಿಲ್ ಗವಾಸ್ಕರ್ ಹೇಳಿದರು. ಕಳೆದ 1 ತಿಂಗಳಿನಿಂದ ತಾವು ಇದನ್ನೇ ಹೇಳುತ್ತಿರುವುದಾಗಿ ಗವಾಸ್ಕರ್ ನೆನಪಿಸಿದರು. ಐರ್ಲೆಂಡ್ ವಿರುದ್ಧದ 2 ಪಂದ್ಯಗಳಲ್ಲಿ ವೈಭವ್ಗೆ ಅವಕಾಶ ನೀಡುವ ಆಯ್ಕೆಯನ್ನು ತಂಡದ ಆಡಳಿತ ಮಂಡಳಿ ಹೊಂದಿದೆ. ಒಂದೇ ಒಂದು ಪಂದ್ಯದಲ್ಲಿ ಅಭಿಷೇಕ್ ಮತ್ತು ಇನ್ನೊಂದು ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಆರಂಭಿಕನಾಗಿ ಆಡಲಿದ್ದಾರೆ ಎಂದು ಅವರು ಕೂಡ ಹೇಳಿದ್ದರು. ಇನ್ನು ಯುವ ಆಟಗಾರರನ್ನು ಅಭಿವೃದ್ಧಿಪಡಿಸುವುದು ಉದ್ದೇಶವಾಗಿದ್ದರೆ ಸರಣಿಯು ಸರಿಯಾದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎಂದು ಸುನಿಲ್ ಗವಾಸ್ಕರ್ ಆದ್ರೆ ಒಂದು ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ.
ತಂಡದಲ್ಲಿ ಇನ್ನು ಮುಂದೆ ಸಮಯ ವ್ಯರ್ಥ ಮಾಡದೆ ವೈಭವ್ಗೆ ಅವಕಾಶ ನೀಡಿದರೆ ಅವರು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸುತ್ತಾರೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಭಾರತೀಯ ಪುರುಷರ ತಂಡವು ಐರ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಸತತ 2ನೇ ಸೋಲನ್ನು ಅನುಭವಿಸಿ ವೈಟ್ ವಾಶ್ ಆದ್ರೆ ಮಾಡಿಕೊಂಡಿದೆ. ಆ ಕಾರಣದಿಂದಾಗಿ 155 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು ಕೊನೆಯ ಎಸೆತವರೆಗೂ ಹೋರಾಡಿ 1 ರನ್ನಿಂದ ಸೋಲು ಕಂಡಿತು. ಅಗ್ರ ಕ್ರಮಾಂಕದ ಬ್ಯಾಟರ್ಗಳು ಸಂಪೂರ್ಣವಾಗಿ ಆದರೆ ಎಡವಿದ್ದರು. ಇನ್ನು ಪಂದ್ಯವನ್ನು ಕೂಡ ಸೋತರು. ತಿಲಕ್ ವರ್ಮಾ ಮಧ್ಯಮ ಕ್ರಮಾಂಕದಲ್ಲಿ ಏಕಾಂಗಿಯಾಗಿ ಹೋರಾಟ ಆದ್ರೆ ಮಾಡಿದರು. ಇನ್ನು ತಿಲಕ್ ವರ್ಮಾ ಅವರು 46 ಬಾಲ್ಗಳಲ್ಲಿ 3 4 ಮತ್ತು 1 ಸಿಕ್ಸರ್ ಬಾರಿಸಿ 55 ರನ್ ಏನೋ ಗಳಿಸಿದ್ದರು. ಆದರೆ ನಿರ್ಣಾಯಕ ಕ್ಷಣದಲ್ಲಿ ಅವರ ವಿಕೆಟ್ ಕಳೆದುಕೊಂಡ ಕಾರಣದಿಂದಾಗಿ ಭಾರತ ಕೂಡ ಸೋತಿತು ಎಂದು ಇದೀಗ ಸುನಿಲ್ ಗವಾಸ್ಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಸುನಿಲ್ ಗವಾಸ್ಕರ್ ಅವರು ಹೇಳಿರುವ ಪ್ರಕಾರ T20 ಅಂದ್ರೆ ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯದಿಂದಲೇ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡಲೇಬೇಕು ಎಂದು ಒತ್ತಾಯದಿಂದ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನೀವೇನಾದ್ರೂ ಅವನಿಗೆ ಚಾನ್ಸ್ ಕೊಡದೆ ಹೋದರೆ ನೀವು ಯುವ ಆಟಗಾರರನ್ನು ಹೇಗೆ ಬೆಳೆಸುತ್ತೀರಿ ಎಂದು ಇದೀಗ ಸುನಿಲ್ ಗವಾಸ್ಕರ್ ಒತ್ತಾಯ ಮಾಡಿ ಆದ್ರೆ ಹೇಳ್ತಾ ಇದ್ದಾರೆ ಕೋಚ್ಗಳಿಗೆ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಗೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಸಿಕ್ಕರೆ ಅಂತ ಧೂಳೆಬ್ಬಿಸೋದು ಪಕ್ಕ. ಇದೀಗ ಪ್ರಾಕ್ಟೀಸ್ ಪಂದ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಪ್ರಾಕ್ಟೀಸ್ ಪಂದ್ಯ ಅಂತ ಬಂದಾಗ ಯಾವುದೇ ಪಂದ್ಯ ಇರಲಿ ವೈಭವ್ ಸೂರ್ಯವಂಶಿ ಶತಕಗಳನ್ನಾದ್ರೆ ಗಳಿಸ್ತಾ ಇದ್ದಾರೆ. ಇವತ್ತು ನಡೆದಂತ ಪ್ರಾಕ್ಟೀಸ್ ಪಂದ್ಯದಲ್ಲೂ ಕೂಡ ಶತಕ ಬಾರಿಸಿದ್ದಾರೆ ವೈಭವ್ ಸೂರ್ಯವಂಶಿ. 28 ಬಾಲ್ ಅಲ್ಲಿ 11 ಸಿಕ್ಸ್ ಆದ್ರೆ ಹೊಡೆದಿದ್ದಾರೆ, 5 4 ಜೊತೆಗೆ ಬರೋಬ್ಬರಿ 103 ರನ್ ಆದ್ರೆ ಕಲೆ ಹಾಕ್ತಾರೆ ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಪ್ರಾಕ್ಟೀಸ್ ಪಂದ್ಯದ ಹೈಲೈಟ್ಸ್ ಕಂಡು ಬಿಟ್ಟು ಇದೀಗ ಸೋಪ್ರಾ ಆರ್ಚರ್ ಅಂದ್ರೆ ಇಂಗ್ಲೆಂಡ್ ನ ಫಾಸ್ಟ್ ಮೈನ್ ಬೌಲರ್ ಆಗಿರುವಂತ ಆರ್ಚರ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಾನು ವೈಭವ್ ಸೂರ್ಯವಂಶಿ ಏನಾದ್ರು ನನ್ನ ಎದುರು ಆಡಿದರೆ ನನಗೆ ಯಾವಾಗ ಸಿಕ್ಸ್ ಹೊಡೆಯುತ್ತಾನೋ ನನಗೂ ಕೂಡ ಭಯ ಆಗ್ತಾ ಇದೆ ಅಂತಂದು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಸೋಪ್ರಾ ಆರ್ಚರ್. ಇನ್ನು ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೀಗ ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿದೆ T20 ಸರಣಿಯಲ್ಲಿ. ಹೌದು ಸ್ನೇಹಿತರೆ, 2-2 ಪಂದ್ಯ ಸೋತು ಇದೀಗ ಭಾರಿ ಮುಖಭಂಗ ಆದ್ರೆ ಅನುಭವಿಸಿದೆ ಅಂತಾನೆ ಹೇಳ್ಬಹುದು. ಇನ್ನು ಬೆಲ್ಫಾಸ್ಟ್ ನಲ್ಲಿ ಐರ್ಲೆಂಡ್ ವಿರುದ್ಧದ T20 ಸರಣಿಯ ಅವಮಾನಕಾರಿ ಸೋಲಿನ ನಂತರ ಭಾರತ ತಂಡವು ಈಗ ಇಂಗ್ಲೆಂಡ್ ವಿರುದ್ಧ ಸೆಣಸಾಡಲು ಸಜ್ಜಾಗಿದೆ. ಎರಡೂ ತಂಡಗಳು 5 ಪಂದ್ಯಗಳ T20 ಸರಣಿಯನ್ನು ಆಡಲಿದ್ದು ಈ ದ್ವಿಪಕ್ಷೀಯ ಸರಣಿ ಮೊದಲನೇ ಪಂದ್ಯ ಬುಧವಾರ ಅಂದ್ರೆ ಜುಲೈ 1ನೇ ತಾರೀಕು ಚೆಸ್ಟರ್ ರಿವರ್ ಸೈಡ್ ಮೈದಾನದಲ್ಲಿ ಆದ್ರೆ ನಡೆಯಲಿದೆ. ಹೌದು ಸ್ನೇಹಿತರೆ, ಸರಣಿಯ ಮೊದಲನೇ ಪಂದ್ಯಕ್ಕೆ ಭಾರತ ತನ್ನ ಪ್ಲೇಯಿಂಗ್ 11 ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಸಾಧ್ಯತೆ ಇದ್ದು ಐರ್ಲೆಂಡ್ ವಿರುದ್ಧ 2 T20 ಪಂದ್ಯಗಳಲ್ಲಿ ಅವಕಾಶ ಸಿಗದೆ ಕಾದು ಕುಳಿತಿದ್ದಂತ 15 ವರ್ಷದ ಯುವ ಯಂಗ್ಸ್ಟರ್ ಆಟಗಾರ ಆದಂತ ವೈಭವ್ ಸೂರ್ಯವಂಶಿ ಬುಧವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವ ಅವಕಾಶ ಪಡೆಯಬಹುದು ಎಂದು ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಯುವ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಭಾರತದ ಆರಂಭಿಕ ಆಟಗಾರನಾದಂತ ಸಂಜು ಸ್ಯಾಮ್ಸನ್ ಬದಲಿಗೆ ಆಡುವ ನಿರೀಕ್ಷೆ ಆದ್ರೆ ಇದೆ. ಹೌದು ಸ್ನೇಹಿತರೆ, ಐರ್ಲೆಂಡ್ ವಿರುದ್ಧದ 2 T20 ಪಂದ್ಯಗಳಲ್ಲಿ ಸಂಜು ಸ್ಯಾಮ್ಸನ್ ಅವರು ಇನ್ನಿಂಗ್ಸ್ ಆರಂಭಿಸಿದರು. ಆದರೆ ಅವರ ಪ್ರದರ್ಶನ ನಿರಾಶಾದಾಯಕವಾಗಿತ್ತು ಅಂತಾನೆ ಹೇಳ್ಬಹುದು. ಇನ್ನು ಬೆಲ್ಫಾಸ್ಟ್ ನ ಸಿವಿಲ್ ಸರ್ವಿಸ್ ಕ್ರಿಕೆಟ್ ಕ್ಲಬ್ ನಲ್ಲಿ ನಡೆದ ಮೊದಲನೇ ಪಂದ್ಯದಲ್ಲಿ ಅವರು ಕೇವಲ 5 ರನ್ ಗಳಿಸಿ ಔಟ್ ಆದರು. ಇನ್ನು ಭಾನುವಾರ ಜೂನ್ 28ರಂದು ಇದೇ ಮೈದಾನದಲ್ಲಿ ನಡೆದ 2ನೇ T20 ಪಂದ್ಯದಲ್ಲಿ ಸಂಜು ಅವರು ಮೊದಲನೇ ಎಸೆತದಲ್ಲಿ ರನ್ ಗಳಿಸದೆ ಔಟ್ ಆದರು ಮತ್ತು ಗೋಲ್ಡನ್ ಡಕ್ ಆಗಿ ಕೆಟ್ಟ ದಾಖಲೆಯನ್ನೇ ಬರೆದರು ಸಂಜು ಸ್ಯಾಮ್ಸನ್. ಪರಿಣಾಮವಾಗಿ ಆರಂಭಿಕ ಆಟಗಾರನಾಗಿ ಸಂಜು ಸ್ಯಾಮ್ಸನ್ ಅವರ ಬದಲಿಗೆ ವೈಭವ್ ಸೂರ್ಯವಂಶಿ ಕಣಕ್ಕಿಳಿಯಬಹುದು ಎಂಬುದು ಬಹುತೇಕ ಖಚಿತವಾಗಿದೆ.